ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮೃಣಾಲ್ ಶುಗರ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೋ ಒಂದು ಕ್ಯಾಂಪಸ್ ಬರುತ್ತೆ 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿ ಹಳ್ಳವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದಿದ್ದಾರೆ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲವೂ ನಿಯಮ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಹಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಈ ಒಂದು ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂತಾರೆ ಮುಂದೆ ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದರೆ ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024 ಅಕ್ಟೋಬರ್ 15ರಂದು ಏನಂತಂದ್ರೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿ ಮೂಲಕವಾಗಿ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ರೈತರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅವಧಿ ಒಳಗೆ ಏನಂತಾರೆ ಎಲ್ಲ ರೈತರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸಬಾರದು, ಈ ಹಳ್ಳ ನೈಸರ್ಗಿಕವಾಗಿರುವಂತಹ ಹಳ್ಳ, ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಅಡ್ಡಿಯನ್ನು ಹಾಕಿದ್ರು, ಆಕ್ಷೇಪಣೆಗಳು ಸಲ್ಲಿಸಿದ್ರೆ. ಈ ರೀತಿ ಒಂದು ಆಕ್ಷೇಪಣೆಗಳು ಸಲ್ಲಿಸಿದಾಗಲೂ ಕೂಡ ಏನಂತಂದ್ರೆ ಈ ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿ ಇದರಿಂದಾಗಿ ಏನಂತಾರೆ ಮುಂದೆ ರೈತರ ಜಮೀನಿಗೆ ಹಳ್ಳ ಹರಿದು ಹೋಗಬೇಕಾಗಿತ್ತು. ಅಲ್ಲಿ ಯಾವುದೂ ಕೂಡ ನೈಸರ್ಗಿಕ ಹಳ್ಳ ಹೋಗೋದಿಲ್ಲ. ಇದರಿಂದ ಏನು ರೈತರ ಜಮೀನಿದೆ ರೈತರ ಜಮೀನಲ್ಲಿ ಯಾವುದೇ ಬೆಳೆಯನ್ನು ಕೂಡ ಬರೋದಿಲ್ಲ. ಬೇರೆ ಏನು ಮಾರ್ಗ ಬದಲಾಯಿಸಿರೋ ಹಿನ್ನೆಲೆ ಅಂದ್ರೆ ಬೇರೆ ಕಡೆ ಏನು ಬೆಳೆ ಇರುತ್ತೆ ಅಲ್ಲಿ ಹೋಗಿ ಈ ಹಳ್ಳದ ನೀರು ನುಗ್ಗುವಂತ ಆತಂಕಗಳಿಗೆ ರೈತರನ್ನು ಕಾಡ್ತಾ ಇದ್ದು ಅಧಿಕಾರಿಗಳು ಏನಂತಾರೆ ರೈತರಿಂದ ಆಕ್ಷೇಪಣೆ ಸಲ್ಲಿಸಿದಾಗಲೂ ಕೂಡ ಏನಂತಾರೆ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನು ಬದಲಾಯಿಸೋದಕ್ಕೆ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನೋ ಈಗ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮೃಣಾಲ್ ಶುಗರ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೋ ಒಂದು ಕ್ಯಾಂಪಸ್ ಬರುತ್ತೆ 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿ ಹಳ್ಳವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದಿದ್ದಾರೆ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲವೂ ನಿಯಮ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಹಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂತಾರೆ ಮುಂದೆ ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದರೆ ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024 ಅಕ್ಟೋಬರ್ 15ರಂದು ಏನಂತಂದ್ರೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿ ಮೂಲಕವಾಗಿ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ರೈತರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅವಧಿ ಒಳಗೆ ಏನಂತಾರೆ ಎಲ್ಲ ರೈತರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸಬಾರದು, ಈ ಹಳ್ಳ ನೈಸರ್ಗಿಕವಾಗಿರುವಂತಹ ಹಳ್ಳ, ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಅಡ್ಡಿಯನ್ನು ಹಾಕಿದ್ರು, ಆಕ್ಷೇಪಣೆಗಳು ಸಲ್ಲಿಸಿದ್ರೆ. ಈ ರೀತಿ ಒಂದು ಆಕ್ಷೇಪಣೆಗಳು ಸಲ್ಲಿಸಿದಾಗಲೂ ಕೂಡ ಏನಂತಂದ್ರೆ ಈ ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿ ಇದರಿಂದಾಗಿ ಏನಂತಾರೆ ಮುಂದೆ ರೈತರ ಜಮೀನಿಗೆ ಹಳ್ಳ ಹರಿದು ಹೋಗಬೇಕಾಗಿತ್ತು. ಅಲ್ಲಿ ಯಾವುದೂ ಕೂಡ ನೈಸರ್ಗಿಕ ಹಳ್ಳ ಹೋಗೋದಿಲ್ಲ. ಇದರಿಂದ ಏನು ರೈತರ ಜಮೀನಿದೆ ರೈತರ ಜಮೀನಲ್ಲಿ ಯಾವುದೇ ಬೆಳೆಯನ್ನು ಕೂಡ ಬರೋದಿಲ್ಲ. ಬೇರೆ ಏನು ಮಾರ್ಗ ಬದಲಾಯಿಸಿರೋ ಹಿನ್ನೆಲೆ ಅಂದ್ರೆ ಬೇರೆ ಕಡೆ ಏನು ಬೆಳೆ ಇರುತ್ತೆ ಅಲ್ಲಿ ಹೋಗಿ ಈ ಹಳ್ಳದ ನೀರು ನುಗ್ಗುವಂತ ಆತಂಕಗಳಿಗೆ ರೈತರನ್ನು ಕಾಡ್ತಾ ಇದ್ದು ಅಧಿಕಾರಿಗಳು ಏನಂತಾರೆ ರೈತರಿಂದ ಆಕ್ಷೇಪಣೆ ಸಲ್ಲಿಸಿದಾಗಲೂ ಕೂಡ ಏನಂತಾರೆ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನು ಬದಲಾಯಿಸೋದಕ್ಕೆ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನೋ ಈಗ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮೃಣಾಲ್ ಶುಗರ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೋ ಒಂದು ಕ್ಯಾಂಪಸ್ ಬರುತ್ತೆ 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿ ಹಳ್ಳವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದಿದ್ದಾರೆ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲವೂ ನಿಯಮ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಹಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂತಾರೆ ಮುಂದೆ
ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ, ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದರೆ, ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024 ಅಕ್ಟೋಬರ್ 15ರಂದು ಏನಂತಂದ್ರೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಮೂಲಕವಾಗಿ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ರೈತರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅವಧಿ ಒಳಗೆ ಏನಂತಾರೆ ಎಲ್ಲ ರೈತರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸಬಾರದು, ಈ ಹಳ್ಳ ನೈಸರ್ಗಿಕವಾಗಿರುವಂತಹ ಹಳ್ಳ, ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಅಡ್ಡಿಯನ್ನು ಹಾಕಿದ್ರು, ಆಕ್ಷೇಪಣೆಗಳು ಸಲ್ಲಿಸಿದ್ರೆ. ಈ ರೀತಿ ಒಂದು ಆಕ್ಷೇಪಣೆಗಳು ಸಲ್ಲಿಸಿದಾಗಲೂ ಕೂಡ ಏನಂತಂದ್ರೆ ಈ ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿ ಇದರಿಂದಾಗಿ ಏನಂದ್ರೆ ಮುಂದೆ ರೈತರ ಜಮೀನಿಗೆ ಹಳ್ಳ ಹರಿದು ಹೋಗಬೇಕಾಗಿತ್ತು. ಅಲ್ಲಿ ಯಾವುದೂ ಕೂಡ ನೈಸರ್ಗಿಕ ಹಳ್ಳ ಹೋಗೋದಿಲ್ಲ. ಇದರಿಂದ ಏನು ರೈತರ ಜಮೀನಿದೆ, ರೈತರ ಜಮೀನಲ್ಲಿ ಯಾವುದೇ ಬೆಳೆಯನ್ನು ಕೂಡ ಬರೋದಿಲ್ಲ. ಬೇರೆ ಏನು ಮಾರ್ಗ ಬದಲಾಯಿಸಿರೋ ಹಿನ್ನೆಲೆ ಅಂದ್ರೆ ಬೇರೆ ಕಡೆ ಏನು ಬೆಳೆ ಇರುತ್ತೆ ಅಲ್ಲಿ ಹೋಗಿ ಈ ಹಳ್ಳದ ನೀರು ನುಗ್ಗುವಂತ ಆತಂಕಗಳಿಗೆ ರೈತರನ್ನು ಕಾಡ್ತಾ ಇದ್ದು, ಅಧಿಕಾರಿಗಳು ಏನಂತಾರೆ ರೈತರಿಂದ ಆಕ್ಷೇಪಣೆ ಸಲ್ಲಿಸಿದಾಗಲೂ ಕೂಡ ಏನಂತಾರೆ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನು ಬದಲಾಯಿಸೋದಕ್ಕೆ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮೃಣಾಲ್ ಶುಗರ್ಸ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೊಂದು ಕ್ಯಾಂಪಸ್ ಬರುತ್ತೆ, 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿ ಹಳ್ಳವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದಿದ್ದಾರೆ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲವೂ ನಿಯಮಕ್ಕೆ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಹಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಈ ಒಂದು ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂದ್ರೆ ಮುಂದೆ ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ, ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದರೆ, ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024 ಅಕ್ಟೋಬರ್ 15ರಂದು ಏನಂತಂದ್ರೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಮೂಲಕವಾಗಿ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ರೈತರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅವಧಿ ಒಳಗೆ ಏನಂತಾರೆ ಎಲ್ಲ ರೈತರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸಬಾರದು, ಈ ಹಳ್ಳ ನೈಸರ್ಗಿಕವಾಗಿರುವಂತಹ ಹಳ್ಳ, ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಅಡ್ಡಿಯನ್ನು ಹಾಕಿದ್ರು, ಆಕ್ಷೇಪಣೆಗಳು ಸಲ್ಲಿಸಿದ್ರೆ. ಈ ರೀತಿ ಒಂದು ಆಕ್ಷೇಪಣೆಗಳು ಸಲ್ಲಿಸಿದಾಗಲೂ ಕೂಡ ಏನಂತಂದ್ರೆ ಈ ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿ ಇದರಿಂದಾಗಿ ಏನಂತಾರೆ ಮುಂದೆ ರೈತರ ಜಮೀನಿಗೆ ಹಳ್ಳ ಹರಿದು ಹೋಗಬೇಕಾಗಿತ್ತು. ಅಲ್ಲಿ ಯಾವುದೂ ಕೂಡ ನೈಸರ್ಗಿಕ ಹಳ್ಳ ಹೋಗೋದಿಲ್ಲ. ಇದರಿಂದ ಏನು ರೈತರ ಜಮೀನಿದೆ, ರೈತರ ಜಮೀನಲ್ಲಿ ಯಾವುದೇ ಬೆಳೆಯನ್ನು ಕೂಡ ಬರೋದಿಲ್ಲ. ಬೇರೆ ಏನು ಮಾರ್ಗ ಬದಲಾಯಿಸಿರೋ ಹಿನ್ನೆಲೆ ಅಂದ್ರೆ ಬೇರೆ ಕಡೆ ಏನು ಬೆಳೆ ಇರುತ್ತೆ ಅಲ್ಲಿ ಹೋಗಿ ಈ ಹಳ್ಳದ ನೀರು ನುಗ್ಗುವಂತ ಆತಂಕಗಳಿಗೆ ರೈತರನ್ನು ಕಾಡ್ತಾ ಇದ್ದು, ಅಧಿಕಾರಿಗಳು ಏನಂತಾರೆ ರೈತರಿಂದ ಆಕ್ಷೇಪಣೆ ಸಲ್ಲಿಸಿದಾಗಲೂ ಕೂಡ ಏನಂತಾರೆ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನು ಬದಲಾಯಿಸೋದಕ್ಕೆ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.